ನಿಜವಾಗ್ಲೂ ಧನ್ಯವಾದ ತಿಳಿಸಿರೋದು ಅವ್ರಿಗೆ ಟಾಂಗ್ ಕೊಟ್ಟಿರೋದು ಅಂತ. ಗೊತ್ತಿಲ್ಲ. ನಮ್ಗೇನ್ ಟ್ಯಾಂಕ್ ಕೊಡ್ತಾರೆ, ನಾವೇನ್ ಮಾಡಿದೀವಿ ಅಂದ್ರೆ ಇರಾನ್ ಅವ್ರಿಗೆ? ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಭಾರತಕ್ಕೆ ಧನ್ಯವಾದ ತಿಳಿಸೋ ಮುಖ್ಯನ. ಹಾ, ಅಂದ್ರೆ ನಾವು ಯಾವಾಗ್ಲೂ ಕೂಡ ಪ್ರೀತಿಸುವ ರಾಷ್ಟ್ರ. ಹೌದು. ಆಮೇಲೆ ಎಲ್ಲೂ ಕೂಡ ನಮ್ಮ ವಿದೇಶಾಂಗ ನೀತಿಯಲ್ಲಿ ಮೋದಿ ಅವರಾಗ್ಲಿ ಸಚಿವರಾಗ್ಲಿ ಇಲ್ಲ ನಾವು ಇರಾನ್ ಜೊತೆ ಇಲ್ಲ ನಾವು ಅಮೆರಿಕ ಜೊತೆ ಇದೀವಿ ಇಸ್ರೇಲ್ ಜೊತೆ ಇದೀವಿ ಅಂತ ಏನು ಹೇಳಿಲ್ಲ. ಹೌದು. ಅವರು ಶಾಂತವಾಗಿದ್ದಾರೆ, ನೋಡ್ತಾ ಇದ್ದಾರೆ. ಇಲ್ಲ ನಾಗರಿಕರ ಮೇಲಿನ ದಾಳಿ ಮತ್ತು ಈ ತೈಲ ನಿಕ್ಷೇಪಗಳ ದಾಳಿಯನ್ನ ನಾವು ಖಂಡಿಸ್ತೀವಿ ಮತ್ತು ಯುದ್ಧ ಮುಂದುವರಿಬಾರ್ದು ಅನ್ನೋದನ್ನ ನಮ್ಮ ದೇಶ ಈಗಾಗಲೇ ಹೇಳಿದೆ. ಹೌದು. ನಮ್ಮ ದೇಶ ಯಾವಾಗಲೂ ಕೂಡ ಶಾಂತಿಯ ದೇಶ ಮತ್ತು ಪ್ರೀತಿಸುವ ದೇಶ. ಸೊ ಹೀಗಾಗಿ ನಾವು ಶಾಂತಿಯ ದೇಶದ ವಿಚಾರದಲ್ಲಿ ಥ್ಯಾಂಕ್ ಯು ಇಂಡಿಯಾ ಅಂತ ನೀವು ಕ್ಷಿಪಣಿ ಮೇಲೆ ಬರೆದು ಆ ಕ್ಷಿಪಣಿ ಹೋಗಿ ಎಲ್ಲೋ ಬಿದ್ದು ಅದು ಮಾಡುವಂತ ವಿನಾಶಕ್ಕೆ ನಾವು ಬಾಧ್ಯಸ್ಥರಾಗ್ಬೇಕಾ? ನೋ, ನೀವು ಮಿಸೈಲ್ ಮೇಲೆ ಬರ್ದಿದ್ದೇನೆ ನಾವು ಬಹಳ ಖುಷಿ ಪಡ್ಬೇಕಾಗಿಲ್ಲ ಭಾರತದ ಜನ. ಅಯ್ಯೋ ಇರಾನ್ ಬರ್ದು ಬಿಡ್ತು ನಾಳೆಯಿಂದ ಬಿಟ್ಬಿಡುತ್ತೆ ಅಂತ. ಬಟ್ ಇದೆಲ್ಲ ವಿನಾಶದ ಸಂಕೇತ ಅಷ್ಟೇ. ಮಿಸೈಲ್ಸ್ ಏನದು ಪ್ರೀತಿಯ ಸಂಕೇತನ? ಅದು ಮಿಸೈಲ್ ವಿನಾಶದ ಸಂಕೇತ. ಅದು ಕ್ಷಿಪಣಿ ಅನ್ನೋದು ವಿನಾಶದ ಸಂಕೇತ. ಆ ವಿನಾಶದ ಸಂಕೇತಕ್ಕೆ ನಮ್ಮ ಭಾರತದ ಹೆಸರು ಬರೆದಿರೋದು ಅಷ್ಟು ಚೆನ್ನಾಗಿಲ್ಲ. ನೀವು ಅದರ್ವೈಸ್ ನಿಮ್ ಟ್ವಿಟರ್ ಹ್ಯಾಂಡಲ್ ಅಲ್ಲ ಥ್ಯಾಂಕ್ ಯು ಇಂಡಿಯಾ, ಥ್ಯಾಂಕ್ ಯು ಇಂಡಿಯನ್ ಪೀಪಲ್ ಅಂತ ಬರೆದ್ರೆ ಖುಷಿ ಪಡೋಣ. ಮಿಸೈಲ್ಸ್ಗೆ ಬರ್ದ್ರೆ ಬಟ್ ಅವ್ರಿಗೀಗ ಎಲ್ಲ ಅದ್ರ ಮೇಲೆ ಬರಿತಾ ಇದಾರೆ. ಅವ್ರು ಏನೇನ್ ಮೆಸೇಜ್ ಕೊಡ್ಬೇಕು ಎಲ್ಲ ಕ್ಷಿಪಣಿ ಮೇಲೇನೆ ಕೊಟ್ಟು ಹೆಂಗಾಗಿತ್ತಂದ್ರೆ ನಮ್ ಕಡೆ ದೀಪಾವಳಿಗೆ ಗಣೇಶ ಚೌತಿಗೆ ಏನು ಲಕ್ಷ್ಮೀ ಪಟಾಕಿ ಹಂಗ ಹಾರಿಸ್ತೀವಲ್ಲ ಹಂಗ ಒಟ್ಟು ಹಾರಿಸೋದೇ